ನಮಸ್ಕಾರ ಎಲ್ರಿಗೂ ನಮಸ್ತೆ. ಗುಡ್ ಮಾರ್ನಿಂಗ್ ಸರ್. ಇದೊಂದು ಅಗ್ರಿಕಲ್ಚರ್ ಲ್ಯಾಂಡು. ಈಗ ನಾನು ಹೇಳ್ತಾ ಇರ್ತಕ್ಕಂಥ ಲ್ಯಾಂಡು ಈಗ ಅಲ್ಲಿ ನೋಡಿದ್ದೇನೆ ಏನು ಉಳುಮೆ ಮಾಡಿದ್ದಾರೆ. ಇದು ಈಸ್ಟ್ ವೆಸ್ಟ್ ಇದೆ ಲ್ಯಾಂಡು. ಸೊ ಈಸ್ಟ್ ಫೇಸ್ ಬರುತ್ತೆ. ಈಸ್ಟ್ ಫೇಸ್ಗಾದಂಗೆ ಅಲ್ಲಿ ಬಾಳೆ ಹಾಕ್ಕೊಂಡಿದ್ದಾರೆ ನೋಡಿ. ಆ ಬಾಳೆಗೆ ಅಟ್ಯಾಚ್ ಆದಂಗೆ ರಸ್ತೆ ಇದೆ. ಅದು ಉತ್ತರ ದಕ್ಷಿಣಾಭಿಮುಖವಾಗಿದೆ. ಹಾಗೆ ಹೋದರೆ ಡಾಂಬರ್ ರಸ್ತೆಯಿಂದ ಈ ಲ್ಯಾಂಡು ಒಂದು 150 ಅಡಿಯಷ್ಟು ಅಂತರ ಆಗುತ್ತೆ. ಅಲ್ಲೊಂದು ಕಾಂಪೌಂಡ್ ಇಟ್ಕೊಂಡಿದ್ದಾರೆ ನೋಡಿ, ಎಂಟ್ರೆನ್ಸ್. ಅದು ಯಾವ ಲ್ಯಾಂಡ್ದು ಅಂತಂದರೆ ಇಲ್ಲೊಂದು ಮನೆ ಮಾಡ್ಕೊಂಡಿದ್ದಾರಲ್ಲ ಅವ್ರದ್ದು ಅಲ್ಲಿ ತನಕ ಇದೆ. ಅದೊಂದು 2 ಎಕರೆ 2.5 ಎಕರೆ ಅಷ್ಟಿದೆ. ಅದು ರೋಡ್ಗೆ ಇದೆ. ಆ ಕಾಂಪೌಂಡ್ ಪಕ್ಕಕ್ಕೆ ಒಂದು ರಸ್ತೆ ಇದೆ. ಅದು ಪಕ್ಕ ರೆಕಾರ್ಡ್ ರಸ್ತೆ. ಆ ಡಂಬ ರಸ್ತೆಯಿಂದ ಒಂದು 100-150 ಅಡಿಯಷ್ಟು ಆಗುತ್ತೆ ಒಳಗಡೆಗೆ. ಸೊ ಆ ರೋಡ್ಗೆ ಈಸ್ಟ್ ಫೇಸಿಂಗ್ ಇದೆ. 2 ಎಕರೆ 34 ಗುಂಟೆ. ಇದೇ ಊರಿನ ರೈತರದು ಸಂಪೂರ್ಣ ರೆಡ್ ಸಾಯಿಲು. ಇದೊಂದು ರಸ್ತೆ. ಅದೇ ಆ ಒಂದು ನಾನು ಹೇಳಿದ್ನಲ್ಲ ನಿಮಗೆ, ಉತ್ತರ ದಕ್ಷಿಣಾಭಿಮುಖವಾಗಿ ಏನು ಒಂದು ರಸ್ತೆ ಇದೆ ಅಂತ, ಅದಕ್ಕೆ ಯಾಡಾದಂಗೆ ಈ ರಸ್ತೆ. ಇದು ನನ್ನ ಪ್ರಕಾರ ಗೌರ್ಮೆಂಟ್ ರಸ್ತೆ ಅಲ್ಲ ಅಂತ ಅನಿಸುತ್ತೆ ಇದು. ಯಾಕಂದರೆ ಈ ರೋಡು ನನ್ನ ಪ್ರಕಾರ ಎಲ್ಲ ಈ ಒಂದು ಆಸ್ತಿಗಳಿಗೆ ಹೋಗುತ್ತೆ ಅಂತ ಅನಿಸುತ್ತೆ. ಅದೇನೇ ಇರಲಿ, ಒಟ್ಟಿನಲ್ಲಿ ಇದು ಕೂಡ ಒಂದು ರಸ್ತೆ ಇದೆ. ಬಟ್ ನಿಮಗೆ ಈ ರೋಡ್ ಅವಶ್ಯಕತೆ ಇಲ್ಲ. ಯಾವ್ದು ಹೇಳಿ, ಇದು ನೀವು ಬೇಕಂದ್ರೆ ಅಲ್ಲೇ ಮಾಡ್ಕೊಬೋದು. ಬಟ್ ಅಕಸ್ಮಾತ್ ಇಲ್ಲಿ ನಾವು ಈ ಕಡೆಯಿಂದನೇ ಎಂಟ್ರೆನ್ಸ್ ಇಟ್ಕೋಬೋದು ಅಂತಂದರೆ ಈ ಕಡೆಯಿಂದನೂ ಇಟ್ಕೋಬೋದು. ಇದು ಬೊಪ್ಪಣ್ಪುರ ಏನು ಯಜಮಾನ್ರಿ, ಯಾವ್ರವರು? ಕುಂದೂರವ್ರದ್ದು. ಇದೇ ಜಮೀನು ನೋಡೋಕ್ಕೆ ಬಂದೆ. ನಮ್ಮದು ಹಿರಿಯೂರು. ಹಾಂ, ನರಸೀಪುರದ ಹತ್ರ. ಅದೇ ನೋಡ್ತಾವ್ರೆ, ಬರ್ತಾವ್ರೆ ಸರ್. ಇದು ನಾನು ಆಗಲೇ ಹೇಳ್ದಂಗೆ 2 ಎಕರೆ 36 ಗುಂಟೆ. ಈ ಲ್ಯಾಂಡ್ಗೆ ಒಂದು ಚಿಕ್ಕದೊಂದು ಹೌಸ್ ಇದೆ ನೋಡಿ. ಈ ಮನೆ ವಿಚಾರವಾಗಿ ಹೇಳೋದಾದರೆ, ನಾನು ಆಗಲೇ ಹೇಳ್ದಂಗೆ ಬೊಪ್ಪೇಗೌಡನಪುರ ಹೋಬಳಿ ಏನಿದೆಯೋ ಆ ಹೋಬಳಿಗೆ ಸಂಬಂಧಪಟ್ಟಂಥ ಈ ಭಾಗದ ರೈತರ ಆಸ್ತಿಗಳೇನಿದೆಯೋ, ಈ ರೈತರ ಆಸ್ತಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕಾವೇರಿ ರಿವರ್ ಏನಿದೆಯೋ ಆ ರಿವರಿಂದ ಏತ ನೀರಾವರಿ ಸ್ಕೀಮ್ ಆಗಿದೆ. ಒಂದು 10 ವರ್ಷಗಳ ಹಿಂದೆನೇ ಆಗಿದೆ. ಬಟ್ ಆಲ್ಮೋಸ್ಟ್ ಈಗ ಒಂದು ನನ್ನ ಪ್ರಕಾರ ಒಂದು 75-80% ಎಲ್ಲ ಅವ್ರಿಗೆಲ್ಲ ಆಗಿದೆ. ಇನ್ನೊಂದು 6 ವರ್ಷದಲ್ಲಿ ಇದಕ್ಕೆ ನೀರಾವರಿ ಆಗಂತದ್ದಿದೆ. ಅದೇ ಅಲ್ವ ಯಜಮಾನ್ರೆ? ಹೌದೌದು. ಅದಕ್ಕೆ ಸಂಬಂಧಪಟ್ಟಂಥ ಮನೆ ಇದು. ಈ ಲ್ಯಾಂಡಲ್ಲೇ ಒಂದು 2 ಕುಂಟೆ 3 ಕುಂಟೆ ಏನೋ ಅಕ್ವೈರ್ ಆಗಿದೆ. ಹಾಂ, ಒಟ್ಟಾರೆ ಇದು ಮನೆಯದನ್ನ ಬಿಟ್ಟು ಈ ಆಸ್ತಿ ಏನು ಹೇಳ್ತಾ ಇದ್ದೀನಿ, ಇದು 2 ಎಕರೆ 36 ಕುಂಟೆ. ಇದೇ ಊರಿನ ರೈತರದು. ಈ ಊರಿಗೆ 4 ಜನ ಮಕ್ಕಳು, 2 ಹೆಣ್ಮಕ್ಳು 2 ಗಂಡು ಮಕ್ಕಳು. ಅದರಲ್ಲಿ ಒಬ್ಬ ಹೆಣ್ಣು ಮಗಳು ಇಲ್ಲ. ಗಂಡು ಮಗ ಅಲ್ಲಿ ಹೋಗವನೆ. ಆಮೇಲೆ ಅದೇ ಹೌದೌದು. ಅದೇ ಈಗ ಅಲ್ಲಿ ಏನಿದಾರೋ ಅವ್ರಿಗೆ 2 ಭಾಗ ಅಂತೆ ಇದು ಆಸ್ತಿ. 3 ಭಾಗದ. ಹೌದಾ? ಅಲ್ಲ, ಅವ್ರ ಹಣ ಯಾರು ಹಂಚ್ಕೊಳ್ಳಿ, ಅವ್ರು ಎಷ್ಟು ಜನ ಯಾರು ಹಂಚ್ಕೊಳ್ಳಿ, ಅದು ಬೇರೆ ವಿಚಾರ. ಈ ಥರ ಇದೆ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ಹೇಳ್ಬೋದು. ಇವರು ಪ್ರೈಸ್ ಬಂದು ಸರ್ 1 ಲಕ್ಷದ ಮೇಲೆ ಹೇಳ್ತಾ ಇದ್ದಾರೆ. ಫೈನಲ್ ಆಗಿ 1 ಲಕ್ಷಕ್ಕೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕುಂಟೆ 1 ಲಕ್ಷ ಒಂದು ಮೇಲೆ ಹೇಳ್ತಾ ಇದ್ದಾರೆ. ವ್ಯಾಪಾರಕ್ಕೆ ಕುಂತ್ಕೊಂಡ್ರೆ 1 ಲಕ್ಷಕ್ಕಾಗ್ಬೋದು, 95,000 ಆಗ್ಬೋದು. ಅದು ನನಗೆ ಐಡಿಯಾ ಇಲ್ಲ. ಅವ್ರು ಏನು ಹೇಳಿದ್ದಾರೆ ಅದನ್ನು ಮಾತ್ರ ನಾನು ನಿಮ್ಗೆ ಹೇಳ್ತಾ ಇರೋದು. ಲ್ಯಾಂಡ್ ಅಂತೂ ಸಮತಟ್ಟವಾಗಿದೆ. ಲ್ಯಾಂಡ್ ಒಳಗಡೆ ಕ್ಲೀನ್ ಮಾಡೋ ಅಂಥದ್ದೇನಿಲ್ಲ. ಫಸ್ಟ್ ಕ್ಲಾಸ್ ಲ್ಯಾಂಡು, ಸಂಪೂರ್ಣ ರೆಡ್ ಸಾಯಿಲು. ನೀವು ಬೋರ್ ಹಾಕ್ಕೊಳ್ತೀನಿ ಈಗ ಅಂತಂದ್ರು ಒಂದು 200-300 ಅಡಿಗೆಲ್ಲ ಒಳ್ಳೆ ವಾಟ್ರ್ ಆಗುತ್ತೆ.
ಜೊತೆಗೆ ಇನ್ನೊಂದು 6 ತಿಂಗಳ ವರ್ಷದಲ್ಲಿ ನಿಮ್ಗೆ ಕಾವೇರಿ ರಿವರಿಂದ ಏನು ಒಂದು ಸ್ಕೀಮ್ ಆಗಿದೆಯೋ ಆ ವಾಟ್ರು ಕೂಡ ಇದಕ್ಕಾಗುತ್ತೆ. ಈ ಥರ ಇದೆ. ಬೊಪ್ಪೇಗೌಡನಪುರ ಹೋಬಳಿಗೆ ಸಂಬಂಧಪಟ್ಟಂಥ ಒಂದು ಆಸ್ತಿ ಇದು. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್ ಅಂತ ನಾನು ಹೇಳ್ಬಲ್ಲೆ. ಓಕೆ ಸರ್, ಥ್ಯಾಂಕ್ ಯು.